ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಅಲ್ವಾ ಸ್ನೇಹಿತರೆ, ನಾಳೆ ನಾಗರ ಪಂಚಮಿ ಅಮಾವಾಸ್ಯೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ನಾವು ಪಂಚಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಹಾಗಾಗಿ ಒಂದು 3-4 ಥರದ್ದು ಉಂಡೆ ಎಲ್ಲ ಮಾಡ್ತೀವಿ, ಬೆಲ್ಲ ಹಾಕಿ. ಸೊ ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡೋದು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು. ಹಾಗೆಯೇ ಮಳೆನೂ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ, ಮಳೆ ಅಂತೂ ಬಿಟ್ಟೇ ಇಲ್ಲ ನಮ್ಮೂರ ಕಡೆ. ನಿಮ್ಮ ಊರ ಕಡೆ ಮಳೆ ಇದೆ ಅಂತನ ಇದ್ದರೆ ಕಮೆಂಟ್ ಮಾಡಿ. ಈ ಪಂಚಮಿ ಹಬ್ಬ ಶ್ರಾವಣ ಅಂದರೆ ಹಾಗೇ ಅಲ್ವಾ, ಮಳೆ ಜೊತೆಗೇನೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮೂರ ಕಡೆ ಒಂದು 10-12 ದಿನ ಆಯ್ತೇನೋ ಸ್ಟಾರ್ಟ್ ಆಗಿ, ಮಳೆ ಕಡಿಮೆ ಆಗಿಲ್ಲ. ಆದರೂ ಮಳೆ ಇಲ್ಲ ಅಂತಾರಪ್ಪ ಜನ, ಗೊತ್ತಿಲ್ಲ ನಮಗೆ ಆ ಥರದ ಬಗ್ಗೆ. ಸೊ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಮಾಡ್ತಾರೆ, ಅಮಾವಾಸ್ಯೆಗಿನ ಮುಂಚೆಗಿನ ಎಲ್ಲ ಕಾಳುಗಳನ್ನು ಫ್ರೈ ಮಾಡಿ ಇಟ್ಕೊಳ್ತಾರೆ, ಅಂದರೆ ಹುರಿದಿಟ್ಕೊತಾರೆ. ಶೇಂಗಾ, ಎಳ್ಳು, ಗುರೆಳ್ಳು, ಆಮೇಲೆ ಅದೇನೋ ಅಕ್ಕಿ, ಮತ್ತು ಅಳ್ಳು ಅಂತ ಜೋಳದ್ದು ನಾಗಪ್ಪಗೆ ಹಾಕಕ್ಕಂತ ಹೇಳಿಬಿಟ್ಟು ನಾಗ ಚತುರ್ಥಿ ದಿವಸ ಅದನ್ನು ಹಾಲಿನ ಜೊತೆಗೆ ಹಾಕ್ತಕ್ಕಂಥದ್ದಕ್ಕೆ ನಾನು ಮಂಗಳಗೌರಿ ಪೂಜೆ ಮಾಡಲಿಕ್ಕೆ ಉತ್ತತ್ತಿ ತರಿಸಿದ್ದೀನಿ. ಹಾಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು ಮನೆಗೆ, ಪಿತಾಂಬ್ರ, ಸೋಪು, ಕೋಲ್ಗೇಟು ಮತ್ತು ಕಾಳು ಅವೆಲ್ಲ ನಾನು ಒಂದೇ ಸರ್ಗೆ ಸಾರಸಟ್ಟೆ ತರಿಸ್ಬಿಡ್ತೀನಿ ಸ್ನೇಹಿತರೆ. ಹಬ್ಬದ ರೇಷನ್ನು ಆಯಿತು ಅಂತ ಎಲ್ಲ ಹೇಳಿಬಿಟ್ಟು, ಇನ್ನು ಹಬ್ಬದ ಮೇಲೆ ಹಬ್ಬ ಬಂದನೇ ಬರ್ತವೆ. ಇದಾಗೋದಕ್ಕೆ ಗಣೇಶನ ಹಬ್ಬ, ನಾವು ಗಣೇಶನ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಲ್ವ, ಅದು ಸಹ ಇದೇ ಸುಮ್ಮನೆ ಖರ್ಚಾಗಿದ್ದೇ ಆಗಿದ್ದು. ನಮಗೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ತರಿಸಿದ್ದೀನಿ ಸ್ನೇಹಿತರೆ. ಮೈದಾ ಹಿಟ್ಟು, ಶೇಂಗಾ ಮತ್ತು ದೀಪದ ಎಣ್ಣೆ 2 ಪ್ಯಾಕೆಟ್ ತರಿಸಿದೆ, ಇನ್ನೂ 2 ಇತ್ತು ಮನೆಯಲ್ಲಿ. ಸೊ ಹಾಗಾಗಿ 1 kg ಒಣ ಕೊಬ್ಬರಿಯನ್ನು ತರಿಸಿದೆ. ನೋಡಿ 5 kg ಬೆಲ್ಲ, 2-3 kg ಬೇಕು ಉಂಡೆ ಕಟ್ಟಲಿಕ್ಕೆ. ಸೊ ಹಾಗಾಗಿ ನೋಡಿ ಇಷ್ಟು ಸುಮಾರು ಒಂದು 20-22 ಐಟಮ್ಸ್ ತರಿಸಿದ್ದೀನಿ. ಅಷ್ಟಕ್ಕೆ 3,304 ರೂಪಾಯಿ ಹೋಗಿದೆ. ಎಷ್ಟು ಕಾಸ್ಟ್ಲಿ ಇದೆ ಐಟಮ್ಸ್ ಅಂತಂದರೆ. ಸೊ ಹಾಗೆಯೇ ಉಪ್ಪಿಟ್ಟು ಮಾಡಿಕೊಂಡು ತಿಂದು ಇದನ್ನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ರೀ. ಇದನ್ನು ರೊಟ್ಟಿ ಮಾಡಿದ್ದೆ, ಹಾಗೆಯೇ ಪಲ್ಯಕ್ಕಂತ ಹೇಳಿಬಿಟ್ಟು ಬೇಳೆಯನ್ನು ಬೇಯಿಸಿಟ್ಟೆ. ನೋಡಿ ಗುರೆಳ್ಳು ಹಬ್ಬಕ್ಕೆ ಮುಂಚೆನೇ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಪಲ್ಯಗಳಿಗೆ, ಬದನೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯಗಳಿಗೆಲ್ಲ ಹಾಕ್ತೀವಿ ನಮ್ಮ ಕಡೆ. ಸೊ ಹಾಗಾಗಿ ನಾವು ಅದನ್ನು ಗುರೆಳ್ಳನ್ನು ತೊಗೊಂಡಿದ್ದೆ. ನೋಡಿ ಮನೆ ಕೆಲಸ ಇನ್ನೂ ಹೀಗೆ ಯಾವ್ಯಾವ್ದಲ್ಲೇ ಪೆಂಡಿಂಗಾಗಿ ಉಳಿದಿದೆ ಅಂತ ಅಂದರೆ, ಹಬ್ಬ ಬಂತು ಅಂದರೆ ಮುಗಿಯೋದೇ ಇಲ್ಲ ಸ್ನೇಹಿತರೆ ಕೆಲಸ. 3,000 ರೂಪಾಯಿ ರೇಷನ್ ಅದು ಒಂದು ಡಬ್ಬಿ ತುಂಬಿದೆ ನೋಡಿ. ಹಾಗೆಯೇ ನನ್ನ ತವ್ರ ಮನೆ ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ಕು. ಸೊ ಹಾಗಾಗಿ ನಮ್ಮ ಕಡೆ ಬೇರೆ ಥರ ಮಾಡ್ತಾರೆ, ಇಲ್ಲಿ ಬೇರೆ ಥರ ಮಾಡ್ತಾರೆ. ಸೊ ಹಾಗಾಗಿ ತುಂಬ ವ್ಯತ್ಯಾಸ ಅನಿಸುತ್ತೆ ನನಗೀಗ. ಮದುವೆ ಆಗಿ 13 ವರ್ಷ ಆಯ್ತಲ್ವ, ಎಲ್ಲ ಹಬ್ಬಗಳಿಗೂ ಮಿಂಗಲ್ಲಾಗಿ ನಾನಷ್ಟೇ ನನ್ನ ಕೆಲಸ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ನಾನು ಏನೋ ಮಾತಾಡಬೇಕು ಅಂತ ಹೇಳಿಬಿಟ್ಟು ಸೆಲ್ಫ್ ವಿಡಿಯೋ ಮಾಡ್ತಾಯಿದ್ದೆ, ಬಟ್ ಅಲ್ಲಿ ಮನೆಯಲ್ಲಿ ಏನೋ ಗಂಡ್ಮಕ್ಳು ಜೋರಾಗಿ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಅದು ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿಬಿಟ್ಟು ಮತ್ತೆ ಒಳಗಡೆನೇ ಬಂದು ವಿಡಿಯೋನ ಮಾಡ್ತಾಯಿದ್ದೆ. ಹಾಗೆಯೇ ನಾನು ರೇಷನ್ ಏನು ತರಿಸಿದ್ವಿ ಅಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಬಂದೆ. ಹಾಗೆ ಈ ಥರ ನೋಡಿ ನಮ್ಮ ಕಡೆ ಈ ಥರ ಜವಾರಿ ಬೆಳ್ಳುಳ್ಳಿ ಸಿಗುತ್ತೆ. ರಾಣೆಬೆನ್ನೂರಿಂದ ಆ ಕಡೆ ಹೋದರೆ ಬರೀ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಈ ಥರ ಎಲ್ಲ ಬೆಳೀತಾರೆ ಸ್ನೇಹಿತರೆ. ಸೊ ಅದು ಹಳ್ಳಿಯಿಂದ ಬಂದಿರತಕ್ಕಂಥವು ಇವು. ಬೆಳ್ಳುಳ್ಳಿ ತೊಪ್ಪಲ ಹಾಗೆ ಇತ್ತು, ಹಾಗಾಗಿ ಅದನ್ನು ಹೆಚ್ಚು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೆ. ಅದು ತೊಪ್ಪಲ ಗಡ್ಡಿ ಇತ್ತಂದರೆ ಕೆಡಲ್ಲ, ಹಾಗೆ ಅದು ಒಣಗೋಕ್ಕೂ ಆಸ್ಪದ ಆಗಲ್ಲ ಅಂತ ಹೇಳಿಬಿಟ್ಟು, ಅದೇನು ಜಾಸ್ತಿ ಇದ್ದರೆ ಹಾಗೆ ಇದ್ದರೆ ಹುಲ್ಲಿದ್ದರೆ ನಡೆಯುತ್ತೆ, ಕಡಿಮೆ ಇತ್ತಲ್ವ. ಸೊ ಹಾಗಾಗಿ ಅದನ್ನು ಹೆಚ್ಚಿ ಕ್ಲೀನ್ ಮಾಡಿ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು, ಇನ್ನು ಹಬ್ಬ ಅಲ್ಲ, ಅದು ಸಾಂಬಾರು ಪಲ್ಯ ಅದಕ್ಕೂ ಇದಕ್ಕೂ ಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಸಿ ಇತ್ತು. ಸೊ ಹಾಗಾಗಿ ಅದು ಹಸಿ ಇದ್ದರೆ ಎಲ್ಲ ಗಡ್ಡಿ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೆ ನಾನು ವಿಡಿಯೋ ಮೂಲಕ. ಥರ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಹಾಗೆಯೇ ಇದನ್ನು ಸಿಪ್ಪಿ ಏನು ಸುಲಿಯೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಹಾಗೆಯೇ ಡೈರೆಕ್ಟ್ ಈ ಥರ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಸಾಕು, ಅದಷ್ಟೇ ಸಿಪ್ಪಿ ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಜವಾರಿ ಬೆಳ್ಳುಳ್ಳಿ. ತುಂಬ ಘಮ ಘಮ ಅನಿಸುತ್ತೆ, ಸಾಂಬಾರಿಗಂತೂ ತುಂಬ ಸ್ಮೆಲ್ಲಾಗಿರ್ತಕ್ಕಂಥ ಅದು ಬೆಳ್ಳುಳ್ಳಿ ವಾಸನೆ ಕುಡಿಯೋಕ್ಕೆ ಒಂಥರ ಹೊಟ್ಟೆ ತುಂಬಿದಾಗುತ್ತೆ. ಆ ಥರ ಇರುತ್ತೆ ನಮ್ಮ ಕಡೆ. ಬೆಂಗಳೂರು ಕಡೆ ಏನು ಮಾಡ್ತಾರೆ, ದೊಡ್ಡ ಬೆಳ್ಳುಳ್ಳಿ ಇರುತ್ತೆ, ಅದನ್ನು ಒಂದು ಹೊಡೆದ್ರೆ ಸಾಕು ಸಾಂಬಾರು ಆಗುತ್ತೆ. ಆಮೇಲೆ ಅದನ್ನು ಬಿಚ್ಚಬೇಕು ಮೇಲೆ ಸಿಪ್ಪೆ ಎಲ್ಲ.
ಅದೆಲ್ಲ ರಿಸ್ಕ್ ಇಲ್ಲ ನಮ್ಮ ಕಡೆ. ಏನಂದರೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಹುಲ್ಲೆಲ್ಲ ಬಂತದು ಕ್ಲೀನಾಗಿ ತೆಗ್ದಿದ್ದು ಕಟ್ ಮಾಡಿ. ಇವಾಗ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಸಿಪ್ಪೆ ಎಲ್ಲ ಬಿಡುತ್ತೆ. ನಮ್ಮ ಕಡೆ ತಲೆನೋಯುತ್ತೆ ಮತ್ತು ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಅಂದೋ ಜನ ರೈತರ ಮಂದಿ ಏನು ಮಾಡ್ತಾರೆ, ಇದನ್ನು ಸ್ವಲ್ಪ ತಲೆಗೆ ತೊಗೊಂಡು ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು. ಇದ್ರ ಸ್ಮೆಲ್ ತೊಗೊಂಡ್ರೆ ಯಾವ ಟ್ಯಾಬ್ಲೆಟು ತೊಗೊಳ್ಳಲ್ಲ, ಏನೂ ತೊಗೊಳ್ಳಲ್ಲ. ಇದನ್ನೇ ಅಷ್ಟೇ. ಆಮೇಲೆ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಮಾಡ್ತಾರೆ, ಇದನ್ನು ಜಜ್ಜಿಬಿಟ್ಟು ಹಾಕಿಬಿಟ್ಟು ಆ ಮಂಡಕ್ಕಿ ಮಾಡ್ತಾರೆ. ಅದನ್ನು ತಿಂದುಬಿಟ್ರೆ ಕೋಲ್ಡೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ಒಂದು ಹಿಂದಿನ ಜನರ ನಂಬಿಕೆ ಸ್ನೇಹಿತರೆ. ನಮ್ಮ ಕಡೆ ಆಗೈತೆ ಮಾಡೋದು ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಅದಷ್ಟಕ್ಕೆ ಅದನ್ನೇ ಸಿಪ್ಪೆ ಬಿಡುತ್ತೆ. ಸೊ ಹಾಗಾಗಿ ಜವಾರಿ ಬೆಳ್ಳುಳ್ಳಿ ತುಂಬ ಹೆಲ್ತಿಗೆ ಗುಡ್ ಅಂತಲೇ ಹೇಳ್ಬೋದು. ನೋಡಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಸಿಕ್ತು ಬೆಳ್ಳುಳ್ಳಿ, ಯಾವುದು ಕೆಟ್ಟಿರಲಿಲ್ಲ ಅಷ್ಟಾಗಿ. ಸೊ ಅದು ಹುಲ್ಲು ತಂದರೆ ಒಣಗಲಿಕ್ಕೆ ಇದಾಗಲ್ಲ ಅಂತ ಹೇಳಿಬಿಟ್ಟು ಹುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದುಕೊಂಡೆ. ಹಾಗೆಯೇ ಮತ್ತು ನಾನು ಏನು ಮಾಡಬೇಕಂದ್ರೆ, ನಾಳೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಎಲ್ಲ ನೋಡಿ ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿದರೆ ಹಿಂದಿನ ಶೇಂಗಾಕಾಳು ಎಲ್ಲ ಕೆಟ್ಟು ಹೋಗಿರೋಂಥ ಐಟಮ್ ಆಗೋಗಿದೆ. ಇವು ಶೇಂಗಾಕಾಳು ಏನಾಗಿದೆ ಅದರಲ್ಲೇ ಸಣ್ಣ ಚಿಕ್ಕದು ಹುಳ ಎಲ್ಲ ಆಗೋಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಯಾವ ಕೆಲಸದ ಬಗ್ಗೆನೂ ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಬಿಡು ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಹುಳ ಆಗಿ ಎಲ್ಲ ಐಟಮ್ ಕೆಟ್ಟೋಗುತ್ತೆ. ಇದು ಹಿಂದಿನ ರೇಷನ್ ತಂದಲ್ಲಿ ಇನ್ನೊಂದು ಸ್ವಲ್ಪ ಇದ್ದು, ಸೊ ಹಾಗಾಗಿ ಬಿಡು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಬಿಟ್ಟಿದ್ದೆ ತಪ್ಪಾಯಿತು. ನೋಡಿ ಇಷ್ಟೆಲ್ಲ ಬಂದಿದೆ. ನೋಡಿ ಇವಾಗ ರೆಡಿ ಮಾಡಿದ್ದೀನಿ. ರೊಟ್ಟಿ ಮಾಡಿದ್ನಿ ಅಲ್ವಾ ಬೆಳಿಗ್ಗೆ, ಅದೇ ಹಂಚಲೇ ಇವನ್ನ ಎಳ್ಳು, ಶೇಂಗಾ ಮತ್ತು ಅಕ್ಕಿ, ಜೋಳ ಹಾಗೆ ಗುರೆಳ್ಳೆಲ್ಲನ ಹುರ್ಕೊಂಡು ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನು ಹುರಿದು ತೆಗೆದು ಎಲ್ಲ ಕ್ಲೀನ್ ಮಾಡಿ ಅನ್ನೋಷ್ಟೊತ್ತಿಗೆ 1-2 ತಾಸು ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ನೋಡಿ ಅದೆಲ್ಲ ಹುಳ ಬಂದಿದ್ದಕ್ಕಂಥ ಶೇಂಗಾಕಾಳಲ್ಲಿ ಅಷ್ಟು ಸಿಕ್ಕಿದೆ ಸ್ನೇಹಿತರೆ. ಗಟ್ಟಿ ಯಾವುದಿದೆ ಅದನ್ನಷ್ಟು ತೊಗೊಂಡಿದ್ದೀನಿ. ನೋಡಿ ಇವಾಗ ಹಂಚು ಕಾದಿದ್ದೆ, ಸ್ವಲ್ಪ ಹಾಕಿಬಿಟ್ಟು ನೋಡಿ ಈ ಥರ ಬರಬೇಕದು, ನೀಟಾಗಿ ಕೆಂಪಾಗಬೇಕದು. ಒಂದು ಸ್ವಲ್ಪ ಆಗೋಷ್ಟೊತ್ತಿಗೆ ಅದಷ್ಟು ಅದೇ ಸಿಪ್ಪೆ ಬಿಡುತ್ತೆ ಸ್ನೇಹಿತರೆ. ನಿಮ್ಮ ಕಡೆ ಈಗ ಬೇಕೆಂದರೆ ನನ್ನ ವಿಡಿಯೋನ ಪೂರ ನೋಡಿ ಎಷ್ಟು ಮಾಹಿತಿ ಸಿಗುತ್ತೆ ಅಂದರೆ ಶೇಂಗಾ ಉಂಡೆ ಮಾಡೋದು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಅಂತ. ನೋಡಿ ಈ ಥರ ಎಲ್ಲ ಅಳ್ ಮಾಡ್ಕೊಳೋದು ಅಂತಂದು ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನೆಲ್ಲ ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಂಡೆ ನಾಳೆ ಇಲ್ಲ ನಾಡು ಕಟ್ಕೋಬೋದು, ಬಟ್ ಇದನ್ನೇನಂದರೆ ಹುರಿಯೋದೇನಿದ್ರು ಇವತ್ತೇ ಹಬ್ಬದ ಐಟಮ್ಸ್ ಅಲ್ವಾ. ಸೊ ಹಾಗಾಗಿ ಇವತ್ತೇ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಹಬ್ಬದ ಅಮಾವಾಸ್ಯೆ ಹಿಂದಿನ ದಿವಸನೇ ಎಲ್ಲನೂ ಹುರಿದಿಟ್ಕೊಂಡು ಬಿಡ್ತೀವಿ. ನಮ್ಮ ತವ್ರ ಮನೆ ಕಡೆ ಏನು ಮಾಡ್ತೀವಿ, ರೊಟ್ಟಿ ಪಂಚಮಿ ಇರುತ್ತಲ್ಲ ಆವತ್ತಿನ ದಿವಸ ನಾವು ರೆಡಿ ಮಾಡ್ಕೊತೀವಿ. ನೋಡಿ ಇಷ್ಟ ಆಯಿತು. ಇವಾಗೆಲ್ಲ ನೋಡಿ ಇಷ್ಟೆಲ್ಲ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನೋಡಿ ಇವಾಗ ಸಿಪ್ಪೆ ಬಿಡುತ್ತೆ, ಯಾವ ಥರ ಬಿಡುತ್ತೆ ಅಂತ. ಶೇಂಗಾ ಸ್ವಲ್ಪ ತಣ್ಣಗಾದರೆ ಅದಷ್ಟು ಅದೇ ಬಿಡುತ್ತೆ. ಇದನ್ನೇನಿಲ್ಲ, ಸ್ವಲ್ಪ ಕಾಟನ್ ಬಟ್ಟೆ ಇರುತ್ತಲ್ವ ಅದರಲ್ಲಿ ತಣ್ಣಗೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಇವಾಗ ತಣ್ಣಗಾಗಿದೆ ನೋಡಿ. ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಬಿಟ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ದುಂಡುಗೆ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ನೆಲಕ್ಕೆ ಹೊಡೆದೆ ಅಂದರೆ ಸಾಕು, ಅದಷ್ಟು ಅದೇ ಸಿಪ್ಪೆ ಬಿಟ್ಟು 2 ಹೋಳಾಗುತ್ತೆ ಸ್ನೇಹಿತರೆ. ಅದನ್ನು ಮತ್ತೆ ಇದನ್ನು ಮಾಡೋ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಅದನ್ನು ನೆಲಕ್ಕೆ ಹಾಕಿಬಿಟ್ಟು ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಆಗಿದೆ ಎಳ್ಳು. ನಿಮ್ಮ ಕಡೆಯಲ್ಲೆಲ್ಲ ಯಾವ ಥರ ಈ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆಯವರೆಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಆ ಕಟ್ಟನ್ ಅರ್ಬಿ ಮುದ್ದೆ ಮಾಡಿ ನೆಲಕ್ಕೆ 2 ಸರಿ ಹಿಂಗೆ ಗಂಟಲ್ಲಿ ಹೊಡೆದೆ. ನೋಡಿ ಎಲ್ಲ ಸಿಪ್ಪೆ ಯಾವ ಥರ ಬಿಟ್ಕೊಂಡಿದ್ದೆ. ಮತ್ತು ಅದನ್ನು ಪ್ರೆಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸಿಪ್ಪೆಯನ್ನು ನೀಟಾಗಿ ಚಪ್ಪರಿಸಿ ತಗೋಬೇಕು ಒಂದು ಮರದಲ್ಲಿ ಹಾಕಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಈ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಸ್ವಲ್ಪ ಐಡಿಯಾಸ್ ಇರುತ್ತೆ ಯಾವ ಥರ ಮಾಡೋದಂತ. ಆದರೆ ಈಗ ಮದುವೆ ಆಗಿ ಬಂದಿರ್ತಾರಲ್ವ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನನಗೂ ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಕಷ್ಟ ಅನ್ಸೋದು ಗೊತ್ತಾ ಸ್ನೇಹಿತರೆ. ಕಲಿತಾ ಹೋದರೆ ಯಾವ ಕೆಲಸನೂ ದೊಡ್ಡದಲ್ಲ. ಸೊ ತವ್ರ ಮನೆಯಲ್ಲಿ ಆರಾಮಾಗಿ ಬೆಳೆದಿರ್ತೀವಿ ಅಲ್ವಾ, ಅಷ್ಟಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ಹಿರಿಯರು ಇರ್ತಾರಲ್ಲ ಸ್ವಲ್ಪ ನಿಧಾನದಿಂದ ಹೇಳಿದರೆ ಕಲಿತಾರೆ. ಇವಾಗ ನೋಡಿ ನನ್ನಷ್ಟಿಗೆ ನಾನೆಲ್ಲ ಗಟ್ಟಿಯಾಗಿಬಿಟ್ಟಿದ್ದೀನಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಮತ್ತೊಬ್ಬರನ್ನ ಕೇಳೋದ್ರಿಂದ ಇದೇ ಇಲ್ಲ. ಸೊ ಹಾಗಾಗಿ ನಮ್ಮಷ್ಟೇ ನಾವು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನೋಡಿ ಎಳ್ಳು ಹುರಿದಿದ್ದೀನಿ, ಎಲ್ಲ ಮಾಡಿಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದೆ ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ
12:30 ಆಗಕ್ಕೆ ಬಂತು. ನನ್ನ ಮಗಳೂ ಇವತ್ತು ಮನೆಯಲ್ಲಿದ್ಲು. ಸೊ ಹಾಗಾಗಿ ಅವಳಿಗೂ ಜಳಕಕ್ಕಂತ ನೀರು ಇಟ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಿದ್ರು ಅವರು. ನೋಡಿ ಟೈಮ್ ಬಂದು ಬೆಳಗ್ಗೆ 5 ಗಂಟೆ 5:15ಗೆ ಎದ್ದಿದ್ದೀನಿ. ಇವಾಗ ಬಂದು 12:30 ಆಯಿತು ಟೈಮು. ಇಷ್ಟೊತ್ತಿನ ಮಟ್ಟ ಕೆಲಸ ಆಗುತ್ತೆ ಸ್ನೇಹಿತರೆ. ಹಬ್ಬ ಅಂದಮೇಲೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನನ್ನ ಒಂದು ಪರಿಸರ ಪ್ರಪಂಚ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.